ಆದಷ್ಟು ಒಂದು ದೃಢ ಹೆಜ್ಜೆ ಹಿಡಿದು ಎಷ್ಟು ದಿನ ನೀವು ಅಧಿಕಾರದಾಗ ಉಳಿತಿರೋ ಗೊತ್ತಿಲ್ಲ. ಇರೋದ್ರೊಳಗಡೆ 4 ಒಳ್ಳೆ ಕೆಲಸ ಮಾಡಂತ ಹೇಳ್ತಾ ಸ್ಮಶಾನವು ಗಮಗಮಿಸುತ್ತಿದೆ ಶವಗಳಿಗಿಟ್ಟ ಹೂಗಳಿಂದ, ಆದರೆ ಊರು ತುಂಬ ನಾರುತ್ತಿದೆ ಕೊಳೆತ ಮನಸ್ಸುಗಳಿಂದ ಅಂತ ಹೇಳುತ್ತಾ, ಆ ಕೊಳೆತಂತ ಮನಸ್ಸುಗಳು ಇಂದಿಗೂ ಇನ್ನೆಂದಿಗೂ ನೀವಾಗಲಿ ನಾವಾಗಲಿ ಆಗಬಾರದೆಂಬ ಒಂದು ವಾಕ್ಯದೊಂದಿಗೆ ಇದನ್ನ ಪ್ರತಿಯೊಬ್ಬರು ರಾಜಕಾರಣಿಗಳಿರ್ಬೋದು, ನಾವುಗಳಿರ್ಬೋದು, 4 ಒಳ್ಳೆ ಕೆಲಸ ಮಾಡೋದ್ರ ಮುಖಾಂತರ ಇರುವಂತ ಜೀವನವನ್ನು ಒಂದು ನೆಮ್ಮದಿಯಾಗಿ ಸಾಗ್ಬೇಕನ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇವತ್ತು ನೋಡಿ ಸರ್ಕಾರ ಬರೀ ಕೇವಲ ದಿನಪತ್ರಿಕೆ ಇರೋಂಥವ್ರಿಗೆ ಮಾತ್ರ ಮಾರ್ಗದರ್ಶನ ಕೊಡ್ತಾ ಇದೆ, ಸ್ಪಷ್ಟವಾಗಿ ಆದೇಶ ಮಾಡಿದೆ. ಇವತ್ತು ವಾರ, ಪಾಕ್ಷಿಕ, ಮಾಸಿಕ ಪತ್ರಿಕೆಯವರು ಏನ್ ಪಾಪ ಮಾಡಿದ್ದಾರೆ ಸರ್ಕಾರ ಕೇಳೋದು? ಅವರಿಗೂ ಆರನೇ ಡೆಲ್ಲಿಯಿಂದ ಬರುತ್ತೆ, ಸಂಚಿಕೆಗಳು ಪ್ರಿಂಟ್ ಮಾಡ್ತಾರೆ, ದುಡ್ಡು ಖರ್ಚು ಮಾಡ್ತಾರೆ. ನಾಚಿಕೆ ಆಗ್ಬೇಕು. ನೀವು ಯಾವನೋ ಅಧಿಕಾರಿಗಳು ಕೆಲ್ಸಕ್ಕೆ ಬರ ನನ್ನ ಮಗ ಅಧಿಕಾರಿಗಳು ತಂದು ನಿಮ್ಮ ಮುಂದೆ ಇಡ್ತಾರೆ, ಸೈನ್ ಹಾಕಿ ಕೊಡ್ತೀರಂದ್ರೆ ನಾಚಿಕೆ ಆಗ್ಬೇಕು. ನಿಮಗೆ ತಿಳ್ಕೊಬೇಕು ಏನಂತ. ಇವತ್ತು ಸೋಷಿಯಲ್ ಮೀಡಿಯಾ ಭಾರಿ ಫಾಸ್ಟ್ ಆಗಿದೆ. ಸೋಷಿಯಲ್ ಮೀಡಿಯಾದವರಿಗೆ ಮುಂದಿನ ದಿನ ಎಲ್ಲ ರೀತಿಯಿಂದ ಸೌಕರ್ಯ ಅಕ್ರೆಡಿಟೇಷನ್ ಕೊಡಲೇಬೇಕು. ಈಗಾಗಲೇ ಇದಕ್ಕೆ ರಾಜ್ಯ ಸರ್ಕಾರ ದೃಢ ಹೆಜ್ಜೆ ಇಟ್ಟಿದೆ. ವೆಬ್ಸೈಟ್ ಅವ್ರಿಗೆ ಈಗಾಗಲೇ ಕೊಡ್ತಾ ಇದ್ದಾರೆ. ಎಲ್ಲ ನಮ್ಮ ವೃತ್ತಿ ಬಾಂಧವರು ಇವತ್ತು ಸೋಷಿಯಲ್ ಮೀಡಿಯಾ ಏನಿದೆ, ಸಾಮಾಜಿಕ ಜಾಲತಾಣ, ಅದಕ್ಕೆ ಆದಂಥ ಲೈಸೆನ್ಸ್ ಇದಾವೆ. ಲೋಗೋ ಪರವಾನಗಿ ಇರ್ಬೋದು, MIB ಇರ್ಬೋದು, ಮತ್ತು ದಯಮಾಡಿ ಅವನ್ನ ತಗೊಂಡು ಕಾನೂನಾತ್ಮಕವಾಗಿ ನೀವು ಸಾಕ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಯಾರೇ ಇರಿ, ನಿಮ್ಮ ಜೊತೆ ನಾನಿದ್ದೀನಿ, ನಮ್ಮಲ್ಲಿ ಸದಸ್ಯತ್ವ ಕೊಡ್ತೀನಿ. ನಿಮ್ಗೆ ಯಾರಿಗೆ ತೊಂದರೆ ಆಯ್ತು ಅಂದ್ರೂ ಏನೆಲ್ಲ ಮಾಡಬೇಕು ಮಾಡಿ ತೋರಿಸೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲಂತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ, ಪತ್ರಿಕಾ ಭವನಗಳಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಒಂದೇ ಒಂದು ಸಂಘಟನೆಯವರು ಇವತ್ತೇನಿದೆ ಕಾರ್ಯನಿರತ ಪತ್ರಿಕಾ ಸಂಘ ಆಳ್ತಾ ಇದೆ, ಅದನ್ನು ಕೊನೆಗೊಳಿಸುವಂತ ಕಾಲ ನಿಮ್ಮ ಕೈಯಲ್ಲಿದೆ. ಎಲ್ಲೆಲ್ಲಿ ನೀವು ಸ್ಟ್ರಾಂಗ್ ಆಗ್ತಿರೋ, ನೀವು ಲೆಟರ್ಗಳು DC-ಗಳಿಗೆ ಅಲ್ಲಿರೋ, ಇಲ್ಲ ಕಾನೂನು ಹೋರಾಟಕ್ಕೆ ಮುಂದಾಗ್ತಿರೋ, ಆಟೋಮೆಟಿಕ್ ಆಗಿ ಬಿಟ್ಬಿಟ್ಟು ನಿಮಗೆ ಸರೆಂಡರ್ ಆಗಿ ಎಲ್ಲ ಸಂಘಟನೆ ಪತ್ರಕರ್ತರ ಭವನ ಅವಕಾಶ ಸಿಗ್ತದೆ. ಅದು ನಿಮ್ಮ ಕೈಯಲ್ಲಿದೆ. ಧೈರ್ಯವಾಗಿ ಮುನ್ನುಗ್ಗಬೇಕು. ಯಾರಪ್ಪನ ಆಸ್ತಿ ಅಲ್ಲ, ಅದನ್ನು ಸರ್ಕಾರದ ಆಸ್ತಿ ಏನಿದೆ, ನಮ್ಮ ಟ್ಯಾಕ್ಸಿಂದ ಕಟ್ಟಿದ್ದು. ಪ್ರತಿಯೊಬ್ಬ ಪತ್ರಕರ್ತರ ಪಾಲಿದೆ, ಅವ್ರಿಗೆ ಹಕ್ಕಿದೆ. ಇದನ್ನ ಮನಗಾಣಬೇಕಂತ ಹೇಳ್ತಾ, ಯಾವನಾದ್ರೂ ಕೆಲವರು ಏನಾದರೂ ನಿಮಗೆ ನಕಲಿ ಪತ್ರಕರ್ತರು ಅಂದ್ರೆ, ನಿಮಗೆ ಇವತ್ತು ನಮ್ಮ ಪತ್ರಕರ್ತರಿಗೆ ಸಂಬಂಧಪಟ್ಟಂಗೆ RNA ಇರ್ಬೋದು, ಇಲ್ಲ ಯೂಟ್ಯೂಬ್ಗೆ, ಇಲ್ಲ ಇನ್ನೊಂದಕ್ಕೆ ಸಂಬಂಧಪಟ್ಟಂಗೆ ಅವಕ್ಕೇನಿದೆ ಮಾನದಂಡ ಇದ್ರೆ, ಯಾವನು ಅಂದಿರ್ತಾನ ನಿಮಗೆ ನಕಲಿ ಅಂತ ಅವನಿಗೆ 2 ಬಿಟ್ಟು ಒಂದು FIR ಮಾಡಿಸ್ರಿ. FIR ಮಾಡಿಸಿ ಅದಕ್ಕೇನು ರುಜುವಾತ್ ಕೊಡ್ತಾನೆ ಅವನು ನಕಲಿ ಅನ್ನೋಕ್ಕೆ, ಅದನ್ನ ಪ್ರೂವ್ ಮಾಡ್ಬೇಕು. ಮುಂದಿನ ದಿನ ಈ ಕೆಲಸ ಆಯ್ತಂದ್ರೆ ನಿಮ್ಮನ್ನ ನನ್ನ ಮಕ್ಕಳನ್ನು ನಕಲಿ ಅನ್ನೋಕ್ಕೆ ಸಾಧ್ಯ ಇಲ್ಲ. ಇದು ಹೆಚ್ಚಿನ ರೀತಿ ನಮ್ಮ ಮಾಧ್ಯಮದವರೇ ನಮ್ಮನ್ನು ಸಹಿಸ್ತಾ ಇಲ್ಲ. ಇವತ್ತು ಮಾಧ್ಯಮದವರಿಗೆ ಎದುರಾಗಿದೆ. ಅವರೆಲ್ಲ ವಿಶಾಲ ಮನೋಭಾವದಿಂದ ಒಗ್ಗಟ್ಟಾಗಿ ಎಲ್ಲರೂ ನಾವು ಒಂದೇ ದೋಣಿಯಲ್ಲಿ ಇದೀವಿ. ಪತ್ರಕರ್ತರು ಒಗ್ಗಟ್ಟಾಗಿ ಹೋಗ್ಬೇಕು. ನಮ್ಮ ಕುಟುಂಬಗಳು ಬೀದಿಗಿವೆ, ಎಲ್ಲರೂ ನಗುತ್ತಾ ಹೋಗ್ಬೇಕಂದ್ಬಿಟ್ಟು ಈ ಸಂದರ್ಭದಲ್ಲಿ ಮಾಡ್ಬೇಕಂದ್ಬಿಟ್ಟು ಎಲ್ಲ ನನ್ನ ಹಿರಿಯ ಪತ್ರಕರ್ತರಿಗೆ ಮನವಿ ಮಾಡೋದ್ರ ಜೊತೆಗೆ, ಯಾವತ್ತು ಪತ್ರಕರ್ತರಿಗೆ ಹಾಗೂ ಅವರ ಪತ್ರಕರ್ತರ ಕುಟುಂಬದ ಮೊಗದಲ್ಲಿ ಸಂತಸ ಮೂಡ್ತತೋ ಅವತ್ತೇ ನನ್ನ ಹೋರಾಟಕ್ಕೂ ಜಯ, ನಾನು ಮಾಡಿದಂಥ ಕೆಲಸ ಸಾರ್ಥಕ. ಅಲ್ಲಿವರೆಗೆ ಹಗಲು ರಾತ್ರಿ ಅಂದ್ರೆ ಇಡೀ ರಾಜ್ಯದ ಪತ್ರಕರ್ತರಿಗೆ ಕಾನಿಪಧ್ವನಿ ಹಿಂದೆ ಇರ್ತದಂತ ಹೇಳೋದ್ರ ಜೊತೆಗೆ, ಯಾವುದೇ ಪತ್ರಕರ್ತರಿಗೆ ಅನ್ಯಾಯ ಆಯ್ತು ಅಂದ್ರೂ, ತೊಂದರೆ ಆಯ್ತು ಅಂದ್ರೂ ನನ್ನ ಸಂಘಟನೆಯಲ್ಲಿ ಇರಲಿ ಬಿಡಲಿ, ಅಲ್ಲಿ ನೇರವಾಗಿ ನಮ್ಮ ಕಾನಿಪಧ್ವನಿ ಹೋಗಿ ಆ ಪತ್ರಕರ್ತರಿಗೆ ರಕ್ಷಣೆ ಜೊತೆಗೆ ಕಾನೂನು ವ್ಯಾಪ್ತಿ ಅವ್ರ ಹಿಂದೆ ನಿಲ್ತೀವಂತ ಈ ಸಂದರ್ಭದಲ್ಲಿ ಮಾತು ಕೊಡ್ತಾ ಇದ್ದೀವಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಪಾಟೀಲ್ ಸರ್ ಸ್ಟ್ರೈಕ್ ಬಂದಿರಿ? ಯಾರು ಬಂದು ಸ್ವೀಕರಿಸ್ರಿ ಮನೆಯವ್ರಿ? ಮುನಿಯಪ್ಪ ಈಗ ಅಧ್ಯಕ್ಷರ ಜೊತೆ ಅಧ್ಯಕ್ಷರ ಭೇಟಿ ಅವ್ರಿಗೂ ಇರ್ಬೋದು ನೋಡೋದು.
ಅಲ್ಲೇ